ರಾಜ್ಯದ ಹಿರಿಯ ಮುಖಂಡರು, ಮಾಜಿ ಸಂಸದರು, ಮಾಜಿ ಮಂತ್ರಿಗಳು, ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾದ ಸನ್ಮಾನ್ಯ ಶಾಮನೂರು ಶಿವಶಂಕರ್ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಅಗಲಿಕೆಯಿಂದ ರಾಜ್ಯ ಬಡವಾಗಿದೆ. ಒಬ್ಬ ಅಪರೂಪದ ರಾಜಕಾರಣಿ. ವಿಶೇಷವಾಗಿ ನಾನು ಕರ್ನಾಟಕ ಸಂದರ್ಭದಲ್ಲಿ ನೋಡಿದ್ದೆ, ನಾನು ಕಾರ್ಯಾಧ್ಯಕ್ಷನಾಗಿದ್ದೆ. ಇಡೀ ದಾವಣಗೆರೆಯಲ್ಲಿ ಆ ಸಂದರ್ಭದಲ್ಲಿ ಸಹಾಯ ಮಾಡುವಂತಹ ಒಬ್ಬ ಧೀಮಂತ ನಾಯಕ, ಕೊಡುಗೆ ದಾನಿ, ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದಂತಹ ಧೀಮಂತ ನಾಯಕ ಸನ್ಮಾನ್ಯ ಶಾಮನೂರು ಶಿವಶಂಕರ್ ಅವರ ಮತ್ತು ನಮ್ಮ ಒಡನಾಟ ಕಳೆದ 40 ವರ್ಷ ಆಯಿತು. ನಾನು NSC ವಿದ್ಯಾರ್ಥಿ ಕಾಂಗ್ರೆಸ್ ಅಧ್ಯಕ್ಷರಾಗಿಂದ ಕೂಡ ಅವ್ರ ಸಾಕಷ್ಟು ಪರಿಚಯ ಕೂಡ ಇತ್ತು. ಹಲವಾರು ಕಾರ್ಯಕ್ರಮ ನಾವು ಕೂಡ ಭಾಗಿಯಾಗ್ತಾ ಇದ್ವಿ. ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇವತ್ತು ಬೆಳಿಗ್ಗೆ ನಮ್ಮ ವಿಧಾನ ಪರಿಷತ್ತಲ್ಲಿ ಅವ್ರ ಬಗ್ಗೆ ಸಂತಾಪ ಸಭೆ ಇತ್ತು. ಆದರೆ ನಮ್ಮ ಫ್ಲೈಟ್ ಬೆಳಿಗ್ಗೆ 5:30 ಹೊರಡಬೇಕಾಗಿತ್ತು. ಅದು ಹೊರಟಿದ್ದು 10 ಗಂಟೆಗೆ. ಫಾಗಿಂದ ಎಲ್ಲ ವಿಮಾನಗಳು ಡೆಲ್ಲಿಯಲ್ಲಿ ಡಿಲೇ ಆಯಿತು. ಅಲ್ಲಿ ಬಂದು ಅವ್ರ ಬಗ್ಗೆ ಹಲವಾರು ವಿಚಾರಗಳನ್ನು ನಾವು ಮಂಡನೆ ಮಾಡೋಕ್ಕಾಯಿತು ಹೌಸಲ್ಲಿ. ಅದು 2 ಸಮಯಗಳು ಈಗಾಗಲೇ ಅರ್ಜೆಂಟ್ ಆಗಿಬಿಟ್ಟಿದೆ. ಇವತ್ತು ಇಲ್ಲಿ ನೇರವಾಗಿ ನಾವು ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ಅದರ ಮೂಲಕ ಅವರಿಗೆ ಯಾವ ರೀತಿಯಲ್ಲಿ ಅವರು ಸಮಾಜಕ್ಕೆ, ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರ ಮತ್ತೊಮ್ಮೆ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಭಗವಂತ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ದುಃಖ ಭರಿಸುವ ಶಕ್ತಿ ಕೊಡಲಿ ಅಂತ ಹೇಳಲು ಬಯಸ್ತಾ ಇದ್ದೀನಿ. ರಾಜ್ಯದ ಹಿರಿಯ ಮುಖಂಡರು, ಮಾಜಿ ಸಂಸದರು, ಮಾಜಿ ಮಂತ್ರಿಗಳು, ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾದ ಸನ್ಮಾನ್ಯ ಶಾಮನೂರು ಶಿವಶಂಕರ್ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಅಗಲಿಕೆಯಿಂದ ರಾಜ್ಯ ಬಡವಾಗಿದೆ. ಒಬ್ಬ ಅಪರೂಪದ ರಾಜಕಾರಣಿ. ವಿಶೇಷವಾಗಿ ನಾನು ಕರ್ನಾಟಕ ಸಂದರ್ಭದಲ್ಲಿ ನೋಡಿದ್ದೆ, ನಾನು ಕಾರ್ಯಾಧ್ಯಕ್ಷನಾಗಿದ್ದೆ. ಇಡೀ ದಾವಣಗೆರೆಯಲ್ಲಿ ಆ ಸಂದರ್ಭದಲ್ಲಿ ಸಹಾಯ ಮಾಡುವಂತಹ ಒಬ್ಬ ಧೀಮಂತ ನಾಯಕ, ಕೊಡುಗೆ ದಾನಿ, ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದಂತಹ ಧೀಮಂತ ನಾಯಕ ಸನ್ಮಾನ್ಯ ಶಾಮನೂರು ಶಿವಶಂಕರ್ ಅವರ ಮತ್ತು ನಮ್ಮ ಒಡನಾಟ ಕಳೆದ 40 ವರ್ಷ ಆಯಿತು. ನಾನು NSC ವಿದ್ಯಾರ್ಥಿ ಕಾಂಗ್ರೆಸ್ ಅಧ್ಯಕ್ಷರಾಗಿಂದ ಕೂಡ ಅವ್ರ ಸಾಕಷ್ಟು ಪರಿಚಯ ಕೂಡ ಇತ್ತು. ಹಲವಾರು ಕಾರ್ಯಕ್ರಮ ನಾವು ಕೂಡ ಭಾಗಿಯಾಗ್ತಾ ಇದ್ವಿ. ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇವತ್ತು ಬೆಳಿಗ್ಗೆ ನಮ್ಮ ವಿಧಾನ ಪರಿಷತ್ತಲ್ಲಿ ಅವ್ರ ಬಗ್ಗೆ ಸಂತಾಪ ಸಭೆ ಇತ್ತು. ಆದರೆ ನಮ್ಮ ಫ್ಲೈಟ್ ಬೆಳಿಗ್ಗೆ 5:30 ಹೊರಡಬೇಕಾಗಿತ್ತು. ಅದು ಹೊರಟಿದ್ದು 10 ಗಂಟೆಗೆ. ಫಾಗಿಂದ ಎಲ್ಲ ವಿಮಾನಗಳು ಡೆಲ್ಲಿಯಲ್ಲಿ ಡಿಲೇ ಆಯಿತು. ಅಲ್ಲಿ ಬಂದು ಅವ್ರ ಬಗ್ಗೆ ಹಲವಾರು ವಿಚಾರಗಳನ್ನು ನಾವು ಮಂಡನೆ ಮಾಡೋಕ್ಕಾಯಿತು ಹೌಸಲ್ಲಿ. ಅದು 2 ಸಮಯಗಳು ಈಗಾಗಲೇ ಅರ್ಜೆಂಟ್ ಆಗಿಬಿಟ್ಟಿದೆ. ಇವತ್ತು ಇಲ್ಲಿ ನೇರವಾಗಿ ನಾವು ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ಅದರ ಮೂಲಕ ಅವರಿಗೆ ಯಾವ ರೀತಿಯಲ್ಲಿ ಅವರು ಸಮಾಜಕ್ಕೆ, ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರ ಮತ್ತೊಮ್ಮೆ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಭಗವಂತ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ದುಃಖ ಭರಿಸುವ ಶಕ್ತಿ ಕೊಡಲಿ ಅಂತ ಹೇಳಲು ಬಯಸ್ತಾ ಇದ್ದೀನಿ. ರಾಜ್ಯದ ಹಿರಿಯ ಮುಖಂಡರು, ಮಾಜಿ ಸಂಸದರು, ಮಾಜಿ ಮಂತ್ರಿಗಳು, ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾದ ಸನ್ಮಾನ್ಯ ಶಾಮನೂರು ಶಿವಶಂಕರ್ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಅಗಲಿಕೆಯಿಂದ ರಾಜ್ಯ ಬಡವಾಗಿದೆ. ಒಬ್ಬ ಅಪರೂಪದ ರಾಜಕಾರಣಿ.
ವಿಶೇಷವಾಗಿ ನಾನು ಕರೋನಾ ಸಂದರ್ಭದಲ್ಲಿ ನೋಡಿದ್ದೆ, ನಾನು ಕಾರ್ಯಾಧ್ಯಕ್ಷನಾಗಿದ್ದೆ. ಇಡೀ ದಾವಣಗೆರೆಯಲ್ಲಿ ಆ ಸಂದರ್ಭದಲ್ಲಿ ಸಹಾಯ ಮಾಡೋಂತಹ ಒಬ್ಬ ಧೀಮಂತ ನಾಯಕ, ಕೊಡುಗೆ ದಾನಿ, ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದಂತಹ ಧೀಮಂತ ನಾಯಕ ಸನ್ಮಾನ್ಯ ಶಾಮನೂರು ಶಿವಶಂಕರ್ ಅವರ ಮತ್ತು ನಮ್ಮ ಒಡನಾಟ ಕಳೆದ 40 ವರ್ಷ ಆಯಿತು. ನಾನು NSU ವಿದ್ಯಾರ್ಥಿ ಕಾಂಗ್ರೆಸ್ ಅಧ್ಯಕ್ಷರಾಗಿಂದ ಕೂಡ ಅವ್ರಿಗೆ ಸಾಕಷ್ಟು ಪರಿಚಯ ಕೂಡ ಇತ್ತು. ಹಲವಾರು ಕಾರ್ಯಕ್ರಮ ನಾವು ಕೂಡ ಭಾಗಿಯಾಗ್ತಾ ಇದ್ವಿ. ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇವತ್ತು ಬೆಳಿಗ್ಗೆ ನಮ್ಮ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಅವ್ರ ಬಗ್ಗೆ ಸಂತಾಪ ಸಭೆ ಇತ್ತು. ಆದರೆ ನಮ್ಮ ಫ್ಲೈಟ್ ಬೆಳಿಗ್ಗೆ 5:30ಗೆ ಹೊರಡಬೇಕಾಗಿತ್ತು. ಅದು ಹೊರಟಿದ್ದು 10 ಗಂಟೆಗೆ. ಫಾಗಿಂದ ಎಲ್ಲ ವಿಮಾನಗಳು ಡೆಲ್ಲಿಯಲ್ಲಿ ಡಿಲೇ ಆಯಿತು. ಅಲ್ಲಿ ಬಂದು ಅವ್ರ ಬಗ್ಗೆ ಹಲವಾರು ವಿಚಾರಗಳನ್ನು ನಾವು ಮಂಡನೆ ಮಾಡೋಕ್ಕಾಯಿತು ಹೌಸಲ್ಲಿ. ಅದು 2 ಸದನಗಳು ಈಗಾಗಲೇ ಅಡ್ಜನ್ ಆಗಿಬಿಟ್ಟಿದೆ. ಇವತ್ತು ಇಲ್ಲಿ ನೇರವಾಗಿ ನಾವು ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ಅದರ ಮೂಲಕ ಅವರಿಗೆ ನಮ್ಮ ಯಾವ ರೀತಿಯಲ್ಲಿ ಅವರು ಸಮಾಜಕ್ಕೆ, ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರ ಮತ್ತೊಮ್ಮೆ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಭಗವಂತ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ದುಃಖ ಭರಿಸೋ ಶಕ್ತಿ ಕೊಡಲಿ ಅಂತ ಹೇಳಲು ಬಯಸ್ತಾ ಇದ್ದೀನಿ. ರಾಜ್ಯದ ಹಿರಿಯ ಮುಖಂಡರು, ಮಾಜಿ ಸಂಸದರು, ಮಾಜಿ ಮಂತ್ರಿಗಳು, ಅಖಿಲ ಭಾರತ ವೀರ ಶೈವ ಮಹಾಸಭಾದ ಅಧ್ಯಕ್ಷರಾದ ಸನ್ಮಾನ್ಯ ಶಾಮನೂರು ಶಿವಶಂಕರ್ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಅಗಲಿಕೆಯಿಂದ ರಾಜ್ಯ ಬಡವಾಗಿದೆ. ಒಬ್ಬ ಅಪರೂಪದ ರಾಜಕಾರಣಿ. ವಿಶೇಷವಾಗಿ ನಾನು ಕರೋನಾ ಸಂದರ್ಭದಲ್ಲಿ ನೋಡಿದ್ದೆ, ನಾನು ಕಾರ್ಯಾಧ್ಯಕ್ಷನಾಗಿದ್ದೆ. ಇಡೀ ದಾವಣಗೆರೆಯಲ್ಲಿ ಆ ಸಂದರ್ಭದಲ್ಲಿ ಸಹಾಯ ಮಾಡೋಂತಹ ಒಬ್ಬ ಧೀಮಂತ ನಾಯಕ, ಕೊಡುಗೆ ದಾನಿ, ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದಂತಹ ಧೀಮಂತ ನಾಯಕ ಸನ್ಮಾನ್ಯ ಶಾಮನೂರು ಶಿವಶಂಕರ್ ಅವರ ಮತ್ತು ನಮ್ಮ ಒಡನಾಟ ಕಳೆದ 40 ವರ್ಷ ಆಯಿತು. ನಾನು NSU ವಿದ್ಯಾರ್ಥಿ ಕಾಂಗ್ರೆಸ್ ಅಧ್ಯಕ್ಷರಾಗಿಂದ ಕೂಡ ಅವ್ರಿಗೆ ಸಾಕಷ್ಟು ಪರಿಚಯ ಕೂಡ ಇತ್ತು. ಹಲವಾರು ಕಾರ್ಯಕ್ರಮ ನಾವು ಕೂಡ ಭಾಗಿಯಾಗ್ತಾ ಇದ್ವಿ. ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇವತ್ತು ಬೆಳಿಗ್ಗೆ ನಮ್ಮ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಅವ್ರ ಬಗ್ಗೆ ಸಂತಾಪ ಸಭೆ ಇತ್ತು. ಆದರೆ ನಮ್ಮ ಫ್ಲೈಟ್ ಬೆಳಿಗ್ಗೆ 5:30ಗೆ ಹೊರಡಬೇಕಾಗಿತ್ತು. ಅದು ಹೊರಟಿದ್ದು 10 ಗಂಟೆಗೆ. ಫಾಗಿಂದ ಎಲ್ಲ ವಿಮಾನಗಳು ಡೆಲ್ಲಿಯಲ್ಲಿ ಡಿಲೇ ಆಯಿತು. ಅಲ್ಲಿ ಬಂದು ಅವ್ರ ಬಗ್ಗೆ ಹಲವಾರು ವಿಚಾರಗಳನ್ನು ನಾವು ಮಂಡನೆ ಮಾಡೋಕ್ಕಾಯಿತು ಹೌಸಲ್ಲಿ. ಅದು 2 ಸದನಗಳು ಈಗಾಗಲೇ ಅಡ್ಜನ್ ಆಗಿಬಿಟ್ಟಿದೆ. ಇವತ್ತು ಇಲ್ಲಿ ನೇರವಾಗಿ ನಾವು ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ಅದರ ಮೂಲಕ ಅವರಿಗೆ ನಮ್ಮ ಯಾವ ರೀತಿಯಲ್ಲಿ ಅವರು ಸಮಾಜಕ್ಕೆ, ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರ ಮತ್ತೊಮ್ಮೆ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಭಗವಂತ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ದುಃಖ ಭರಿಸೋ ಶಕ್ತಿ ಕೊಡಲಿ ಅಂತ ಹೇಳಲು ಬಯಸ್ತಾ ಇದ್ದೀನಿ.